ಪ್ರಾಡಕ್ಟ್ಗಳನ್ನು ಸೊ ನಮ್ಮ ನಿವೃತ್ತ ಶಿಕ್ಷಕರಾದ ಕೆ ಪರಶುರಾಮಪ್ಪ ಸರ್ ಅವರಿಗೆ ಕೊಟ್ಟಿದ್ವಿ. ಸೊ ಬನ್ನಿ ಸ್ನೇಹಿತರೆ, ಈ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ನಮ್ಮ ಕಂಪ್ನಿದು ಯಾವ ಥರ ರಿಸಲ್ಟ್ ಬಂದಿದೆ, ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಯಾವ ಥರ ರಿಸಲ್ಟ್ ಬಂದಿದೆ, ಹಾಗೆ ಏನೇನು ಚೇಂಜಸ್ ಆಗಿದೆ ಒಂದು ದಾಳಿಂಬೆ ಫ್ಲಾಟಲ್ಲಿ. ಸೊ ದಯವಿಟ್ಟು ನಾವು ನಮ್ಮ ಗುರುಗಳಾದಂತಹ ನಿವೃತ್ತ ಶಿಕ್ಷಕರಾದಂತಹ ಕೆ ಪರಶುರಾಮಪ್ಪ ಸರ್ ಹತ್ರನೇ ಕೇಳೋಣ. ಸರ್, ನಾವು ಒಂದು 15 ದಿವಸದ ಹಿಂದೆ ಬಂದು ನಿಮಗೆ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೊಟ್ಟಿದ್ದೀವಿ ಸರ್, ವಿಕ್ಟರಿ ಸಂಸ್ಥೆದು. ಸೊ ಯಾವ ಥರ ಚೇಂಜಸ್ ಆಗಿದೆ ಸರ್? ಪರವಾಗಿಲ್ಲ ರೀ, ನಮ್ಮ ಮೊದಲಾಗಿನ ಗಿಡಕ್ಕೆ ಈಗ ನಾವು ಡ್ರಿಂಕ್ಸ್ ಮಾಡಿದ್ವಲ್ಲ. ಹಾಂ ಸರ್. ಈ ಒಂದು 7ನೇ ತಾರೀಕು 7, 8, 9ನೇ ತಾರೀಕು ಡ್ರಿಂಕ್ಸ್ ಮಾಡಿದ್ವಿ. ಡ್ರಿಂಕ್ಸ್ ಮಾಡಿ ನಂತರ ಮತ್ತೆ ಸ್ಪ್ರೇ ಕೊಟ್ಟಿದ್ರಲ್ಲ, ಆ ಸ್ಪ್ರೇದು ಎಂದು ಮೊನ್ನೆ ಬುಧವಾರ ಮಾಡಿವಿ. ಬುಧವಾರ, ಗುರುವಾರ, ಶುಕ್ರವಾರ 3ನೇ ದಿನ ಸ್ಪ್ರೇ ಮಾಡಿ. 3ನೇ ದಿನ ಆದರೂ ಮೊದಲಾಗಿನಕ್ಕೂ ಈಗ ಸ್ವಲ್ಪ ವಾತಾವರಣಕ್ಕೆ ಚೇಂಜ್ ಆಗೈತಿ. ಇನ್ನು ಮುಂಚೆ ಚೇಂಜ್ ಆಗ್ಬೋದನ್ನ ಆಸೆ ಇಟ್ಕೊಂಡಿವಿ ನಾವು. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಏನು ಅಂದ್ರೆ ಎಲೆಗಳೆಲ್ಲ ಉದುರಿದ್ವು ಸರ್, ಏನು ಅಷ್ಟೇನು ಇದ್ದಿದ್ದಿಲ್ಲ. ಸೊ ಇವಾಗ ನೋಡಿ ಎಲ್ಲ ಕಡೆ ಕೂಡ ಸುತ್ತಲೂ ಗ್ರೀನೆಶ್ ಆಗ್ತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಸುತ್ತಲೂ ಗ್ರೀನೆಶ್ ಆಗ್ತಾ ಇದೆ, ಗ್ರೀನೆಶ್ ಆಗಿದೆ ಅಲ್ಲಿ. ಆಮೇಲೆ ಸರ್ ಈಗ ಮಗ್ಗುಗಳೆಲ್ಲ ಯಾವ ಥರ ಬಂದಿದೆ ಸರ್ ದಾಳಿಂಬೆ? ಮಗ್ಗು ಬೇರೆ ಹೊಲಕ್ಕೂ ನಮ್ಮ ಹೊಲಕ್ಕೂ ಹೊಂದಾಣಿಕೆ ಮಾಡಿ ನೋಡಿದ್ರೆ ಹಾಂ ಸರ್, ಅವ್ರು ಹೇಳಿದ್ರು ನಾವು ಹೋಗಿಲ್ಲ ಬೇರೆದವ್ರ ಹೊಲಕ್ಕೆ. ಹಾಂ ಸರ್. ನಮ್ಮ ಮಗ್ಗು ಬಂದಿಲ್ಲ. ಹಾಂ ಸರ್. ಆಮೇಲೆ ಇದೇನು ಹೂವು ಬರ್ತಾ ಇಲ್ಲ, ಬರೀ ಚಿಗುರು ಬರ್ತೈತಿ. ನಿಮ್ಮದು ಪರವಾಗಿಲ್ಲ, ನಮ್ದು ನಾಳೆ 19ನೇ ತಾರೀಕಿಗೆ 1 ತಿಂಗಳಾಗೈತಿ ಮಾಡಿ. ಈಗ ಈ ವಿತ್ಡ್ರಾ ಮಾಡಿ 1 ತಿಂಗಳಾಗುತ್ತೆ. ಬಟ್ ನಮ್ಮ ಔಷಧಿ ಎಲ್ಲ ಸ್ಪ್ರೇ ಮಾಡಿ 3 ದಿವಸ ಆಗಿದೆ, ಡ್ರಿಂಕ್ ಮಾಡಿ 10 ದಿವಸ ಆಗಿದೆ. 15 ದಿವಸದೊಳಗೆ ಈಗ ಎಲ್ಲ ವ್ಯವಸ್ಥೆ ಆಗಿದೆ ಸರ್. ಅಂದ್ರೆ ಮುಂದಿನ ಚೆನ್ನಾಗಿ ಬರ್ತೈತಿ ಅನ್ನೋ 100% ಚೆನ್ನಾಗಿ ಬರುತ್ತೆ ಸರ್, ನಿರೀಕ್ಷೆ ಇಟ್ಕೊಂಡಿವಿ. ಔಷಧ ಅದು ಏನು ನೀವೇನು ಕೊಟ್ಟಿರ್ತಕ್ಕಂಥದ್ದು ಉಪಯೋಗ ಆಗೈತಿ, ಆರ್ಗ್ಯಾನಿಕ್ ಇದು ಉಪಯೋಗ ಆಗೈತಿ. ನಮಗೆ ಇನ್ನೂ ಒಂದು ನೆಕ್ಸ್ಟ್ ಡೋಸ್ ಕೊಟ್ಟಿನಪ್ಪ ಅಂದ್ರೆ 2 ತಿಂಗಳು ಬಿಟ್ಟು ಕೊಡ್ತೀವಂತ. ಈ ಅಲ್ಲಿಗೆ 2 ತಿಂಗಳ ನದಿಗೆ ಏನು ಚೇಂಜಸ್ ಆಗತ್ತೆ ನೋಡಿ ಅದನ್ನ ಮತ್ತೆ ಸರ್. ಎಲ್ಲ ರೈತರು ಇದನ್ನ ಬಳಸ್ಬೋದಾ ಸರ್? ಆರ್ಗ್ಯಾನಿಕ್ ಬಳಸ್ಬೋದು, ತಪ್ಪೇನಲ್ಲ. ಯಾಕಂದ್ರೆ ಎಫೆಕ್ಟಿವ್ ಅಲ್ಲ, ಏನು ಎಫೆಕ್ಟ್ ಆಗಲ್ಲ. ನಾವು ಬಳಸಿದ್ವಿ ಅವ್ರದ್ದು ಆ ಥರ ಆಗ್ಬಿಡ್ತೀವಿ, ಹಂಗೇನು ಕೆಮಿಕಲ್ಸ್ ಏನು ಮಿಕ್ಸ್ ಇಲ್ಲಲ್ಲ. ಇದು ಆರ್ಗ್ಯಾನಿಕ್ ಅಲ್ಲ. ಹೌದು ಸರ್, ಹೌದು. ಸ್ವಲ್ಪ ಸಡನ್ಲಿ ಎಫೆಕ್ಟಿವ್ ಆಗಲ್ಲ, ಸ್ಲೋ ಆಗಿ ತಗೊಳುತ್ತೆ ಸರ್. ಹೌದು, ಅದ್ರ ಕೆಲಸ ನಾವೇ ಆಶ್ಚರ್ಯ ಆಗ್ತೀವಿ. ಮೊನ್ನೆ ನೋಡಿದಾಗ ಫುಲ್ ಎಲ್ಲ ಎಲೆ ಉದುರಿದ್ವು. ಸೊ ಎಲ್ಲ ಕಡೆಗೆ ಫುಲ್ ಗ್ರೀನೆಶ್ ಆಗಿ ತೋಟ ತುಂಬಿ ಎಲ್ಲ ಗ್ರೀನೆಶ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ. ಸೊ ಯಾವ ತರ ಒಂದು ದಾಳಿಂಬೆ ಫ್ಲಾಟ್ ನಾವೆಲ್ಲ ಕಟ್ ಮಾಡಿದ್ವಿ, ಅಂದ್ರೆ ಕಟಿಂಗ್ ಮಾಡಿಸಿ ಇದನ್ನ ನೋಡಿದ್ವಿ. ಯಾವುದು ಕೆಮಿಕಲ್ಸ್ ಹೊಡೆದು ನಾವು ಇದ್ರಲ್ಲಿ ಮಾಡ್ಬೇಕಂತಂದು ಬೋಡ ಹೊಡೆದಿದ್ವಲ್ರಿ. ಬೋಡ ಹೊಡೆದಾಗೆಲ್ಲ ಬರೀ ಇದಕ್ಕೆ ಕಟಿಂಗ್ ಕಂಡಂಗೆ. ಇವಾಗೆಲ್ಲ ಅದು ಬೋಡ ಹೊಡೆದಿಂದೆ ಮತ್ತು ಇತ್ರಾಲ್ ಮಾಡಿದ್ದೆ, ನೀವು ಕೊಟ್ಟರೆ ಔಷಧ, ನಾವು ಕೆಲವೊಂದು ಕೆಮಿಕಲ್ಸ್ ಹೊಡೆದಿವಲ್ಲ, ಅವೆಲ್ಲ ಈಗ ಹೊಸ ಮುಖ ಅಂದ್ರೆ ಒಳ್ಳೆ ನೋಡಿದೆ. ಅಂದ್ರೆ ಅಕ್ಕಪಕ್ಕ ರೈತರೆಲ್ಲ ಕೇಳ್ತಾರೆ ಸರ್, ಏನವ ಸ್ಪ್ರೇ ಮಾಡಿದ್ರಿ, ಏನ್ ಹಾಕಿದಿರಿ ಅಂತ ಕೇಳಿದ್ರು. ಮತ್ ನಾವು ಇದನ್ನ ಬಳಸಿರೋದಂದ್ರೆ ಹೇಳಿಲ್ಲ ಸರ್. ಇನ್ನೊಂದು ಯಾಕಂದ್ರ ಸ್ವಲ್ಪ ಇದ್ರದ್ದು ಗೊತ್ತಾಗ್ಲಿ ಏನ್ ಮಾಡಿದ್ರಿ ಅಂತಂದ್ರೆ ಆಮೇಲೆ ಈ ತರ ಮಾಡಿದ್ವಿ. ನಮ್ಮ ಹುಡುಗ ಅದನ್ನಲ್ಲ, ಅವ್ನು ಸ್ಪ್ರೇ ಮಾಡಿದ್ನಲ್ಲ, ಅವನು ಇದು ಎಲ್ಲಿತ್ರಿ ಏನು ಅಂದ್ರೆ ಹಿಂಗ ಬಂದ್ರಪ್ಪ ಅಂದೆ. ಅವಂದು ಐತಿ ಹೊಲ ಐತ್ರಿ, ನೋಡೋಣ ಒಂದು ಪ್ರಯೋಗ ಮಾಡ್ಸಂತಡ್ರಿ ನಮ್ಮದು ನೋಡೋಣ ಅಂತಂದನ. ಆಯ್ತಪ್ಪ, ನಮ್ಮದು ನೋಡಿ ಈಗ ಅವನ ಬರೋದು ಕಂಟಿನ್ಯೂ ಮಾಡ್ತಾನ ಅವನ ಸ್ಪ್ರೇನ. ಅವನು ನಮ್ಮದು ನೋಡಿ ನಮ್ದು ಏನು ಚೆನ್ನಾಗಿ ಕಾಣ್ತೈತಿ ಅಂತಂದ್ರೆ ನೀನು ಮಾಡ್ಸು ಅಂತ ಅಂದಿದ್ದು ನಾವು. ಅವನಿಗೇನು ಬೈ ಫೋರ್ಸ್ ಇಲ್ಲ ಸರ್, ಅವ್ರ ಮನಸ್ಸು. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ. ಸೊ ಯಾವ ತರ ನಮ್ಮ ಪರಶುರಾಮಪ್ಪ ಸರ್ ನಮ್ಮ ವಿಕ್ಟರಿ ಕಿಟ್ ಸಂಸ್ಥೆಯ ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಬಳಸಿ ಸೊ ಅದ್ಭುತವಾದ ತಮ್ಮ ರಿವ್ಯೂನ ಕೊಟ್ಟಿದ್ದಾರೆ. ಸೊ ಎಲ್ಲ ರೈತರಿಗೂ ನಾನು ಕೇಳ್ಕೊಳ್ಳೋದು ಒಂದೇ, ಸೊ ಎಲ್ಲರೂ ಕೂಡ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಬಳಸ್ರಿ. ಸೊ ಮಣ್ಣನ್ನು ರಕ್ಷಿಸಿ, ಈ ದೇಶವನ್ನು ರಕ್ಷಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸೊ ಧನ್ಯವಾದಗಳು ಸರ್.